ನಾನೊಬ್ಬ ಸೆಲೆಬ್ರಿಟಿ ನನಗೆ ಗನ್ ಬೇಕು ಅಂತ ನಟ ದರ್ಶನ್ ಹೇಳ್ತಾ ಇದ್ರಲ್ಲ ಈಗ ಅವರಿಗೆ ದೊಡ್ಡ ಶಾಕ್ ಎದುರಾಗಿದೆ ಏನಂದ್ರೆ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತಿನಲ್ಲಿಟ್ಟಿದ್ದಾರೆ ಪೊಲೀಸರು ಟೆಂಪರರಿ ಸಸ್ಪೆನ್ಷನ್ ಅಲ್ಲಿ ಇರುತ್ತೆ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಪೊಲೀಸರು ಅಮಾನತಿನಲ್ಲಿಟ್ಟಿದ್ದಾರೆ ಯೂಸ್ ಮಾಡಕ್ ಆಗಲ್ಲ ದರ್ಶನ್ ಫಾರ್ ಸಮ್ ಟೈಮ್ ಕೇಸ್ ಮುಗಿಯೋ ತನಕ ಅಂದ್ರೆ ಈ ಪ್ರಕರಣ ಅಂತಿಮ ಆದೇಶ ನೀಡೋವರೆಗೂ ಕೂಡ ಗನ್ ಲೈಸೆನ್ಸ್ ಅನ್ನ ಯೂಸ್ ಮಾಡಕ್ಕಾಗಲ್ಲ ಅಂದ್ರೆ ಗನ್ ಬಳಸಕ್ಕಾಗಲ್ಲ ಕೊಟ್ಟ ಕಾರಣ ಪರಿಗಣಿಸದೆ ದರ್ಶನ್ ಗನ್ ಅನ್ನ ಅಮಾನತಿನಲ್ಲಿಟ್ಟಿದ್ದಾರೆ ಪೊಲೀಸರು ನಟ ದರ್ಶನ್ಗೆ ಕೂಡಲೇ ಗನ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಆರ್ ನಗರ ಪೊಲೀಸರಿಗೆ 2 ಗನ್ಗಳನ್ನ ಸರೆಂಡರ್ ಮಾಡಬೇಕು ದರ್ಶನ್ 2 ಗನ್ಗಳ ಲೈಸೆನ್ಸ್ ಅನ್ನ ಪಡ್ಕೊಂಡಿದ್ರು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆರೋಪಿಯಾಗಿದ್ದಾರೆ ಹೀಗಾಗಿ ಗನ್ ಲೈಸೆನ್ಸ್ ಕ್ಯಾನ್ಸಲ್ಗೆ ಪೊಲೀಸರು ಪತ್ರ ಬರೆದಿದ್ರು ಆಗೋದಿಲ್ಲ ನಾನೊಬ್ಬ ಸೆಲೆಬ್ರಿಟಿ ನನಗೆ ಗನ್ ಬೇಕು ಅಂತ ಹೇಳಿದ್ರು ದರ್ಶನ್ ಈಗ ದರ್ಶನ್ಗೆ ಶಾಕ್ ನೀಡಿದ್ದಾರೆ ಪೊಲೀಸರು ಕೇಸ್ ಮುಗಿಯೋ ತನಕ ದರ್ಶನ್ಗೆ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ ಆ ಗನ್ ಅನ್ನು ಅವರು ಯೂಸ್ ಮಾಡಲಿಕ್ಕಾಗಲ್ಲ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ನಾನೊಬ್ಬ ಸೆಲೆಬ್ರಿಟಿ ನನಗೆ ಸಾಕಷ್ಟು ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ನನಗೆ ನನ್ನ ಸಂರಕ್ಷಣೆಗೆ ಅಥವಾ ನನ್ನ ರಕ್ಷಣೆಗೆ ಗನ್ ಬೇಕು ನನಗೆ ಅಂತ ದರ್ಶನ್ ಹೇಳಿದ್ರು ಆದರೆ ಆ ಲೈಸೆನ್ಸ್ ಅನ್ನ ಈಗ ತಾತ್ಕಾಲಿಕವಾಗಿ ಅಮಾನತಿನಲ್ಲಿಟ್ಟಿದ್ದಾರೆ ಪೊಲೀಸರು ಅದನ್ನ ಬಳಸೋ ಹಾಗಿಲ್ಲ ದರ್ಶನ್ ಇವಾಗ ಸದ್ಯದ ಅಪ್ಡೇಟ್ಸ್ ಇದ್ರ ಬಗ್ಗೆ ಹೌದು ಸಿಂಧೂರ ನಾನೊಬ್ಬ ಸೆಲೆಬ್ರಿಟಿ ನನ್ನ ಆತ್ಮರಕ್ಷಣೆಗೆ ಗನ್ ಬೇಕು ನಾನು ತುಂಬ ಕಡೆ ಹೋದಂಥ ಸಂದರ್ಭದಲ್ಲಿ ಕೂಡ ಜನ ಬರ್ತಾರೆ ಸೆಲೆಬ್ರಿಟಿಗಳು ಬರ್ತಾರೆ ಹಾಗಾಗಿ ನನಗೆ ಗನ್ನಿನ ಅವಶ್ಯಕತೆ ಇದೆ ಅಂತ ಹೇಳಿ ಕೂಡ ಹೇಳಿದರು ಇದೇ ಸೆಲೆಬ್ರಿಟಿ ಅಂತ ಹೇಳ್ಕೊಂಡಿದ್ದಂಥ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಏನು ಜೈಲಿಗೆ ಹೋಗಿ ಬಂದ ನಂತರ ಅವರ ಬಳಿ ಇದ್ದಂಥ 2 ಗನ್ಗಳೇನಿದೆ ಲೈಸೆನ್ಸ್ ರಿವಾಲ್ವರ್ಗಳು ಅವರನ್ನು ಪೊಲೀಸ್ ಇಲಾಖೆಗೆ ಸರೆಂಡರ್ ಮಾಡಬೇಕು ಅಂತ ಹೇಳಿ ಕೂಡ ಪೊಲೀಸ್ ಇಲಾಖೆ ಈಗ ಅವರಿಗೆ ಆದೇಶವನ್ನು ಕೊಟ್ಟಿರುವಂಥದ್ದು ಈ ಆರ್ ನಗರ ಪೊಲೀಸ್ ಠಾಣೆಗೆ 2 ಗನ್ಗಳನ್ನು ಸರೆಂಡರ್ ಮಾಡಬೇಕು ಅಂತೇಳಿ ಯಾಕಂತೇಳಿದ್ರೆ ಈಗಾಗಲೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಮೇಲೆ ಹೊರಗಡೆ ಇರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಇವರು ಆರೋಪಿಗಳು ಏನಿದ್ದಾರೆ ಆರೋಪಿಗಳ ಪರವಾಗಿ ಇವರು ಏನಾದರೂ ಒಂದು ಸಾಕ್ಷಿಗಳ ಮೇಲೆ ಬೆದರಿಕೆ ಹೊಡಬಹುದು ಮತ್ತು ಆ ರೇಣುಕಾಸ್ವಾಮಿ ಕುಟುಂಬಸ್ಥರ ಜೊತೆ ಮಾತುಕತೆ ಆಡಬಹುದು ಇಂತಹ ಒಂದು ಘಟನೆಗಳು ಮರುಕಳಿಸಬಹುದು ಹಾಗಾಗಿ ಅವರ ಬಳಿ ಇರುವಂತಹ ಒಂದು ರಿವಾಲ್ವರ್ ಏನಿದೆ ಲೈಸೆನ್ಸ್ ರಿವಾಲ್ವರ್ ಅದನ್ನು ಕೂಡಲೇ ಕೂಡ ಅವರು ಪೊಲೀಸ್ ಠಾಣೆಗೆ ಕೊಡಬೇಕು ಅಂತ ಕೂಡ ಹೇಳಿರುವಂಥದ್ದು ಈ ಹಿಂದೆ ಕೂಡ ಅವರಿಗೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಅವ್ರು ಹೇಳಿದರು ನಾನು ಸಾಕಷ್ಟು ಕಡೆ ಓಡಾಡ್ತೇನೆ ಆತ್ಮರಕ್ಷಣೆಗೆ ಬೇಕಾಗ್ಬೋದು ಅಂತೇಳಿ ಆದರೆ ಆ ಒಂದು ಉತ್ತರವನ್ನು ಪೊಲೀಸ್ ಇಲಾಖೆ ಸರಿಯಾಗಿ ಅದನ್ನು ಯಾವುದೇ ರೀತಿಯಾದಂಥ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಬದಲಾಗಿ ಈ ಕೊಲೆ ಪ್ರಕರಣದಲ್ಲಿ ಇರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಒಂದು ಗನ್ ಏನಿದೆ ಅದನ್ನು ಕೂಡಲೇ ವಾಪಸ್ ಕೊಡಬೇಕು ಅಂತ ಹೇಳಿ ಕೂಡ ಈಗ ಆದೇಶವನ್ನು ಮಾಡಿರುವಂಥದ್ದು ಆರ್ ನಗರ ಪೊಲೀಸ್ ಠಾಣೆಗೆ ತೆರಳಿ ಅವರು ಈ ಒಂದು ಗನ್ಗಳನ್ನು ಕೂಡ ವಾಪಸ್ ಸರೆಂಡರ್ ಮಾಡಬೇಕಾಗುತ್ತೆ ಸಿಂಧೂರ ಓಕೆ ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ